ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ನಾನಂತೂ ಸ್ವಲ್ಪ ಚೆನ್ನಾಗಿಲ್ಲ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಡ್ಯಾನ್ಸ್ ಕ್ಲಾಸು ಮತ್ತು ಮಕ್ಕಳ ಡ್ಯಾನ್ಸ್ ಶೋ ಇತ್ತಲ್ವಾ, ಸೊ ಎಲ್ಲಿಗೆ ಹೊರಟಿದ್ವಿ ಅಂತ ಹೇಳಿ ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಮಕ್ಕಳದು ಸ್ಕೂಲ್ ರೌಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಹಾಗಾಗಿ ಸ್ಟುಡಿಯೋಗೆ ಬಂದ್ವಿ. ಫಸ್ಟು ಸ್ಟುಡಿಯೋದಲ್ಲಿ ಮ್ಯಾಮ್ ಸ್ವಲ್ಪ ಯಾವ ರೀತಿ ಇರಬೇಕು ಏನು ಅಂತ ಹೇಳಿ ನಮಗೆ ಅಲ್ಲಿಂದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಿದ್ರು. ಸೊ ಅದನ್ನು ಮುಗಿಸ್ಕೊಂಡು ಬಸ್ ಹತ್ರ ಬಂದ್ವಿ. ಸೊ ಆಲ್ಮೋಸ್ಟ್ ನೋಡಿ 2 ಬಸ್ಸು, ಮಕ್ಕಳನ್ನೆಲ್ಲ ಒಂದು ಬಸ್ಸಲ್ಲಿ ಮಾಡಿದರು. ಸೊ ನಾವೆಲ್ಲ ಒಂದು ಬಸ್ಸಲ್ಲಿ ಸೊ ಇಲ್ಲಿಗೆ ಹೊರಟ್ವಿ ನಾವು. ಅಲ್ಲಿಂದ ಮುಗಿಸ್ಕೊಂಡು ಜಸ್ಟ್ ನೋಡಿ ಈಗ ಬಂದ್ವಿ. ತುಂಬ ಚೆನ್ನಾಗಿತ್ತು ಒಕೇಶನ್ನು. ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಇದು ಬಂದುಬಿಟ್ಟು ಸ್ಫೂರ್ತಿಧಾಮ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಅಲ್ಲಿಗೆಲ್ಲ ಹೋಗಲಿಕ್ಕೆ ಆಗಲಿಲ್ಲ. ಸೊ ನೋಡಿ, ಎಲ್ಲರೂ ಮಕ್ಕಳೆಲ್ಲ ಇಳಿದ್ಬಿಟ್ಟು ಕೆಲವರೆಲ್ಲ ಮೇಕಪ್ ಎಲ್ಲ ಹಾಕ್ತಾಯಿದ್ದಾರೆ. ಇದು ಎಂಟ್ರೆನ್ಸ್ ಇದು. ಸೊ ಕೆಲವ್ರದ್ದು ರಿಹರ್ಸ್ ಎಲ್ಲ ನಡೀತಾ ಇತ್ತು. ಇವತ್ತು ಬಂದುಬಿಟ್ಟು ಕಣಜ ಮೂವಿದು ಒಂದು ಓಪನಿಂಗ್ ಸೆರೆಮನಿ ಇತ್ತು. ಹಂಗಾಗಿ ಇಲ್ಲಿಗೆ ಅವರು ಸಹ ಬರ್ತೀನಿ ಅಂತ ಹೇಳಿದರು. ಹೀರೋ ಸರ್ ಬರ್ತಿದ್ರು ಇವತ್ತು, ಕಣಜ ಮೂವಿ ಹೀರೋ ಸರ್. ಈಗ ನೋಡಿ, ಇದು ಬಂದುಬಿಟ್ಟು ಮೈನ್ ಇದೆ ನೋಡಿ ಶೋ ಇದು. ಇಲ್ಲೇ ಸಹ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಒಳಗಡೆ ಬಂದ ತಕ್ಷಣ ಕೂಲಾಗಿ ತುಂಬ ಚೆನ್ನಾಗಿ ಇತ್ತು. ತುಂಬ ಜನ ಬಂದಿದ್ದರು. ಸೊ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಪ್ರೋಗ್ರಾಮು. ಇದೆ ನೋಡಿ ಸ್ಟುಡಿಯೋ, ತುಂಬ ಚೆನ್ನಾಗಿದೆ. ಜಿ ಕನ್ನಡದಲ್ಲೆಲ್ಲ ನಾವು ಯಾವ ರೀತಿ ಔಟ್ಸೈಡಿಂದ ನೋಡ್ತೀವಿ ಟಿ ವಿಯಲ್ಲಿ, ಸೊ ಹತ್ತಿರದಿಂದ ನೋಡಿದ್ದಕ್ಕೆ ರಿಯಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾಕಂತಂದರೆ ನಾವು ಈ ರೀತಿ ಶೋಗಳಿಗೆಲ್ಲ ಹೋಗಲ್ಲ. ಸೊ ನಮ್ಮ ಮಕ್ಕಳ ಮುಖಾಂತರ ನಮಗೆ ಇದೊಂದು ಅವಕಾಶ ಸಿಗ್ತಲ್ಲ ಅಂತ ಹೇಳಿ ಖುಷಿ ಆಯಿತು. ಸೊ ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಮತ್ತು ನನಗೆ ಮ್ಯಾಮ್ ಕಾಲ್ ಮಾಡಿ ಒಂದು ಸ್ವಲ್ಪ ಮೇಕಪ್ಗೆ ಮತ್ತು ಜಡೆ ಹಾಕಲಿಕ್ಕೆ ಹೆಲ್ಪ್ಗೆ ಅಂತ ಹೇಳಿ ಕರೆದ್ರು. ಸೊ ಹೋದೆ. ಅಲ್ಲಿ ತುಂಬ ಸ್ಟೆಪ್ಸ್ ಹತ್ಕೊಂಡು ಹೋಗೋಷ್ಟೊಳಗಡೆ ಮಗಳು ನಾನು ಸುಸ್ತಾಗೋಯ್ತು ನನಗೆ. ಸೊ ಒಳಗಡೆ ಹೋಗಿ ಅಪ್ಪು ಸಾಂಗ್ಗೆ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಅಂತ ಹೇಳಿ ಜಡೆ ಹಾಕ್ತಿದ್ದೆ. ಸೊ ನೋಡಿ, ಇವರೆಲ್ಲ ಬೇರೆ ಬೇರೆ ಮೇಕಪ್ಸ್ ಎಲ್ಲ ಇದೆ ಮಕ್ಕಳಿಗೆ. ನಮ್ಮ ಸ್ಟೂಡೆಂಟ್ಸ್ಗೆ ನಾನು ರೆಡಿ ಮಾಡ್ತಾಯಿದ್ದೆ. ರೆಡಿ ಅಂದರೆ ಮೇಕಪ್ ಏನಿಲ್ಲ, ನಾನು ಜಸ್ಟ್ ಜಡೆ ಎಲ್ಲ ಹಾಕಿ ಅವ್ರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತಿದ್ದೆ. ಸೊ ಬೇರೆ ಮಕ್ಕಳು ಎಲ್ಲ ಸಹ ಅವ್ರ ಪಾಡಿಗೆ ಅವರು ಕೂತ್ಕೊಂಡು ಸ್ನ್ಯಾಕ್ಸ್ ತಿಂತಾಯಿದ್ರು. ಮೇಕಪ್ ಆರ್ಟಿಸ್ಟು ಸಹ ಇಬ್ಬರು ಬಂದಿದ್ದರು, ಮತ್ತು ಮ್ಯಾಮು ಸಹ ಮಾಡ್ತಿದ್ರು. ಇವ್ರು ಬಂದುಬಿಟ್ಟು ಶಿವ ಸಾಂಗ್ಗೆ ಅಂತ ಹೇಳಿ ನಾನು ಹೋದ ವಿಡಿಯೋದಲ್ಲಿ ಆ ಶಿವದು ಮತ್ತು ಐಟಮ್ಸ್ ಎಲ್ಲ ತೋರಿಸಿದ್ದೆ ನಮಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಇವರು ಶಿವನಿಗೆ ಅಂತ ಹೇಳಿ ಆಫ್ ಬರುತ್ತಲ್ವ, ನಮ್ಮ ಶಿವ ಮತ್ತು ಪಾರ್ವತಿ ಇರೋ ಥರ ಅರ್ಧ ಭಾಗದಷ್ಟು ಬ್ಲೂನ ಇವರು ಹಚ್ಚುತ್ತಾ ಇದ್ದಾರೆ. ಸೊ ಸ್ಕಿನ್ನೆಲ್ಲ ಸ್ವಲ್ಪ ಸಾಫ್ಟಾಗಿ ಇರುತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಅವರು ನೋಡಿಕೊಂಡು ಇವರು ಸರ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಪ್ರತಿಯೊಂದು ಶೋಗೂ ಸಹ ನನ್ನ ಮಕ್ಕಳಿಗೆಲ್ಲ ಇವರು ಮತ್ತು ಇನ್ನೊಬ್ಬರು ಮ್ಯಾಮು, ಹಾಗೆ ನಮ್ಮ ಮ್ಯಾಮು ಸಹ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ನೋಡಿ, ಇದನ್ನು ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಪೂರ್ತಿ ವಿಡಿಯೋ. ಮಗಳು ವಿಡಿಯೋ ಮಾಡ್ತಾಯಿದ್ಲು. ಸೊ ಅಲ್ಲಿ ಫೋನೆಲ್ಲ ಹಲೋ ಇಲ್ವಾ ಅಲ್ಲ ಮಕ್ಕಳಿಗೆ. ಸೊ ನಾನು ಫೋನ್ ತೊಗೊಂಡೋಗಿರೋದ್ರಿಂದ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಹುಡುಗಿಗೆ ಆಗಿದೆ, ಇವಾಗ ಹುಡುಗನಿಗೆ ಮೇಕಪ್ ಮಾಡ್ತಾಯಿದ್ದಾರೆ. ಇದೊಂದು ಸ್ವಲ್ಪ ಚೇಂಜಸ್ ಇದೆ, ಸೇಮ್ ಹಾಗೆ ಬರುತ್ತೆ. ಬಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟರು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಈ ಡ್ಯಾನ್ಸಸ್ ಎಲ್ಲ ಹೇಗಾಯಿತು ಏನು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತೇನೆ. ಬಟ್ ಏನಂದರೆ ಇದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಭಯ, ಮ್ಯೂಸಿಕ್ ಹಾಕೋಂಗಿಲ್ಲ ಅಲ್ವಾ, ಕಾಪಿರೈಟ್ಸ್ ಬರುತ್ತೆ. ಸೊ ನಮ್ಮ ಸಾಂಗೇ ಹಾಕ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ ಸರ್ ಅಂತ ಹೇಳಿ. ಮತ್ತು ನೆಕ್ಸ್ಟು ಎಲ್ಲ ನಾನು ವಿಡಿಯೋಸು ತೊಗೊಳ್ಲಿಕ್ಕಾಗಲಿಲ್ಲ. ನಾವೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು, ಎಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದರು. ಮೇಕಪ್ ಅನ್ನೋದು ಮತ್ತು ಹಾಗೆ ನಮ್ಮಲ್ಲಿರುವ ಲುಕ್ಕು ಚೆನ್ನಾಗಿರಬೇಕು. ಸೊ ಎಕ್ಸ್ಪ್ರೆಷನ್ಸು ಲುಕ್ಕು ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಕಾಸ್ಟ್ಯೂಮು ಚೆನ್ನಾಗಿರಬೇಕು, ಮೇಕಪ್ಪು ಸಹ ಚೆನ್ನಾಗಿರಬೇಕು. ಅದ್ರ ತಕ್ಕಂಗೆ ಡ್ಯಾನ್ಸ್ ಮಾಡಿದರೆ ಮಾತ್ರ ಚೆನ್ನಾಗಿ ಡ್ಯಾನ್ಸ್ ಅನ್ನೋದು ಬರುತ್ತೆ. ಮಕ್ಕಳು ವಾವ್ ಡ್ಯಾನ್ಸ್ ಕರ್ನಾಟಕ ಇದಕ್ಕೆ ಮಕ್ಕಳು ಸೆಲೆಕ್ಟ್ ಆಗಿರುವಂತಹದ್ದು. ನನ್ನ ಇಬ್ಬರು ಮಕ್ಕಳು ಸಹ ಸೆಲೆಕ್ಟ್ ಆಗಿದ್ದಾರೆ. ರಿಯಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಬಟ್ ಇದಕ್ಕೆ ನನಗೆ ಇನ್ನೂ ಸಾಕಾಗ್ತಿಲ್ಲ. ಇನ್ನೂ ನೆಕ್ಸ್ಟ್ ಎಪಿಸೋಡ್ಸ್ ಇದೆ. ಸೊ ಎಪಿಸೋಡ್ಸ್ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ನಿಮ್ಮ ಪ್ರೀತಿ
ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ನಿಮ್ಮ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು. ಪ್ಲೀಸ್ ಹಾಗೆ ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಇವು ಹುಡುಗನಿಗೂ ಸಹ ಮೇಕಪ್ ಆಗ್ತಾ ಇದೆ. ನೋಡಿದ್ರಲ್ವಾ, ನಿಮಗೆ ಲೈವ್ ಇದಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅವರು ಸಾಫ್ಟಾಗಿ ಮೇಕಪ್ ಅನ್ನೋದನ್ನು ಮಾಡ್ತಿದ್ದಾರೆ. ಸೊ ಮಗುನೂ ಅಷ್ಟೇ ನೀಟಾಗಿ ಕುತ್ಕೊಂಡು ಇದ್ದಾನೆ ಪಾಪ. ಸೊ ಇದನ್ನು ಮೇಕಪ್ಪನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಊಟದ್ದು ಟೈಮ್ ಆಯಿತು. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ಇರೋದ್ರಿಂದ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇದನ್ನು ಮುಗಿಸ್ಕೊಂಡು ನಾವೆಲ್ಲ ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ನೋಡಿ ಮುಗೀತು ಅನ್ಕೋತೀನಿ, ಇನ್ನೊಂದು ಸ್ವಲ್ಪ ಇದೆ, ಫುಲ್ ಮಾಡಲಿಕ್ಕೆ ಆಗಲಿಲ್ಲ, ಊಟಕ್ಕೆ ಟೈಮ್ ಆಗಿತ್ತು. ಸೊ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಚೆನ್ನಾಗಿದೆ ನೋಡಿ, ಒಕೇಶನ್ ಮಾತ್ರ ರಿಯಲಿ ಸೂಪರಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಕೇಶನ್ನು. ಮಕ್ಕಳೆಲ್ಲ ಆಲ್ಮೋಸ್ಟು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದರು. ನಮ್ಮ ಮಕ್ಕಳು ಅಪ್ಪು ಡ್ಯಾನ್ಸ್ಗೆ ಮಾಡ್ತಿದ್ದಿದ್ದು. ನಾನು ಜಡೆ ಎಲ್ಲ ಹಾಕಿ ಮುಗಿಸಿದ್ದೀನಿ. ನಾನು ಜಡೆ ಹಾಕಿರೋದು ಚೆನ್ನಾಗಿದೆಯಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲರೂ ಊಟಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಊಟ ಎಲ್ಲ ಚೆನ್ನಾಗಿತ್ತು. ಸೊ ಈಗ ಬಂದುಬಿಟ್ಟು ಅದು ಮುಗಿಸ್ಕೊಂಡು ಇಲ್ಲಿ ಬಂದೆ. ಜಗ್ಗಿ ಮಾಸ್ಟ್ರು ಎಂಟ್ರಿ ಕೊಟ್ಟರು ನೋಡಿ. ಸಖತ್ತಾಗಿತ್ತು ಗೊತ್ತಾ ಜಗ್ಗಿ ಮಾಸ್ಟ್ರು ಎಂಟ್ರಿ ಕೊಟ್ಟಿದ್ದು. ಸೊ ಜಗ್ಗಿ ಮಾಸ್ಟ್ರು ನಿಮ್ಗೆ ಇಷ್ಟ ಆಗಿದ್ದಾರೆ. ಸೊ ಜಗ್ಗಿ ಮಾಸ್ಟ್ರು ಯಾರಿಗಿಷ್ಟ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇವ್ರು ಬಂದುಬಿಟ್ಟು ಇಲ್ಲಿ ಜಡ್ಜ್, ಜಗ್ಗಿ ಮಾಸ್ಟ್ರು ಬಂದುಬಿಟ್ಟು ಜಡ್ಜು. ಹಾಗೆ ಮ್ಯಾಮ್ ಹೆಸರು ಹೇಳಿದರು, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಹೆಸರು ಏನಂತ ಹೇಳಿ. ಇವರು ಮ್ಯಾಮು ಸಹ ಜಡ್ಜೆ. ನಾನು ಅದನ್ನು ಇದರಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮ್ಯಾಮ್ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಇವರಿಬ್ಬರು ಜಡ್ಜಸ್ಸು. ಇನ್ನೊಬ್ಬರು ಸರ್ ಬರಬೇಕಿತ್ತು, ಅವರು ಬಂದಿಲ್ಲ. ಇದನ್ನು ಶೋನ ನಡೆಸ್ಕೊಡ್ತಾ ಇರುವಂಥದ್ದು ಅವಿನಾಶ್ ಸರ್ ಅಂತ ಹೇಳಿ. ಅವಿನಾಶ್ ಸರೇ ಈ ವಾವ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ನಡೆಸ್ಕೊಡ್ತಾ ಇರೋದು ಶೋ. ತುಂಬ ಅಂದರೆ ತುಂಬ ಕ್ಯಾಮ್ರಾಮನ್ಸು ತುಂಬ ಚೆನ್ನಾಗಿತ್ತು. ಮ್ಯಾಮ್ ಜೊತೆ ಮಕ್ಕಳು ಸಹ ಸೆಲ್ಫಿ ತೊಗೊಂಡ್ರು. ಸೊ ಹ್ಯಾಂಕರು ಸಹ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಬ್ರದರು. ತುಂಬ ಖುಷಿ ಆಯಿತು. ನೆಕ್ಸ್ಟು ಕೆಲವೊಂದು ಡ್ಯಾನ್ಸಸ್ ಎಲ್ಲ ಇತ್ತು. ಸೊ ಇವರು ವೆಲ್ಕಮ್ ಡ್ಯಾನ್ಸ್ಗೆ ಅಂತ ಹೇಳಿ ಕೆಲವೊಂದು ಡ್ಯಾನ್ಸಸ್ ಇತ್ತು. ಶೋ ಸ್ಟಾರ್ಟ್ ಆಯಿತು. ಇವರು ಬಂದುಬಿಟ್ಟು ಮಕ್ಕಳು, ನಮ್ಮ ಮಕ್ಕಳೆಲ್ಲ ಬೇರೆ ಮಕ್ಕಳು ಪರ್ಫಾಮೆನ್ಸ್ ಮಾಡ್ತಿರುವಂಥದ್ದು. ಶಿವ ಡ್ಯಾನ್ಸ್ಗೆ ಇವರು ಪರ್ಫಾಮೆನ್ಸ್ ಮಾಡ್ತಿದ್ದಾರೆ. ಬಟ್ ನಾನು ಮ್ಯೂಸಿಕ್ ಹಾಕೋಂಗಿಲ್ಲ, ಸೊ ಅದಕ್ಕಾಗಿ ಹಾಕಲಿಲ್ಲ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕ್ತೇನೆ, ಬೇರೆ ಮ್ಯೂಸಿಕ್, ಯೂಟ್ಯೂಬ್ ಮ್ಯೂಸಿಕ್ ಹಾಕಿ. ರಿಯಲಿ ತುಂಬ ಚೆನ್ನಾಗಿ ಮಾಡಿದರು. ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಮಾಡಿದರು. ರಿಯಲಿ ತುಂಬ ಖುಷಿ ಆಯಿತು ನನಗೆ. ನಮ್ಮ ಮಕ್ಕಳು ಡ್ಯಾನ್ಸ್ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್ ಯಾರು ಮಿಸ್ ಮಾಡದೆ ವಿಡಿಯೋಸ್ ನೋಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಅಪ್ಪು ಡ್ಯಾನ್ಸ್ ಎಲ್ಲ ಬರುತ್ತೆ. ಸೊ ಅಪ್ಪು ಸರ್ ಡ್ಯಾನ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಜಗ್ಗಿ ಮಾಸ್ಟರು, ಅವ್ರು ಗೊತ್ತಲ್ವ ನಿಮಗೆ, ಜಗ್ಗಿ ಮಾಸ್ಟರು ತುಂಬ ಅಂದರೆ ತುಂಬ ಕೊರಿಯೋಗ್ರಾಫರ್ಸ್ ಎಲ್ಲ ಮಾಡಿ ತುಂಬ ಕಷ್ಟಪಟ್ಟು ಬಂದಿದ್ದಾರಂತೆ. ಅವರು ವಿಷಯ ಸ್ವಲ್ಪ ಶೇರ್ ಮಾಡಿಕೊಂಡ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ನಾನು ಶೇರ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.